ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ಒಳ್ಳೆಯ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ದೇವರು ಕೆಲವರ ಜೀವಿತದಲ್ಲಿ ಕೆಲವು ವಿಶೇಷ ಕಾರ್ಯಗಳನ್ನು ಮಾಡ್ತಾರೆ. ಅವರು ಪ್ರತಿಯೊಬ್ಬ ವಿಶ್ವಾಸಿಯ ಜೀವನದಲ್ಲಿ ಪ್ರತಿಯೊಂದು ಸೂಚಕ ಕಾರ್ಯವನ್ನು ಮಾಡುವುದಿಲ್ಲ. ಯಾಕೆ ಈ ಸಂದರ್ಭಗಳು ನಡೀತದೆ ಅನ್ನೋದರ ಕುರಿತು ನಾವು ಆಲೋಚನೆ ಮಾಡೋಣ. ದೇವರು ನಮಗೊಂದು ಒಳ್ಳೆಯ ಅನುಭವವನ್ನು ಕೊಡ್ತಾರೆ ಎನ್ನುವುದು ಸತ್ಯ. ಆದರೆ ದೇವರು ಕೆಲವರ ಜೀವಿತದಲ್ಲಿ ಮಾಡಿದಂಥ ಅದ್ಭುತಗಳನ್ನು, ಕೆಲವರ ಜೀವಿತದಲ್ಲಿ ಮಾಡಿದಂಥ ವಿಶೇಷಗಳನ್ನು, ಕೆಲವು ಜೀವಿತದಲ್ಲಿ ಮಾಡಿದಂಥ ವಿಶೇಷ ಕಾರ್ಯಗಳು ಏನಿದೆ ಆ ಕಾರ್ಯಗಳನ್ನು ಪ್ರತಿಯೊಬ್ಬರ ಜೀವಿತಗಳಲ್ಲಿ ಮಾಡುವುದಿಲ್ಲ. ಏಕೆ? ದೇವರನ್ನು ಶೋಧನೆಗೆ ಒಳಪಡಿಸುವಂಥ ಇನ್ನೊಂದು ವಿಧಾನ ಏನಪ್ಪ ಅಂತಂದರೆ, ಒಂದು ವಾಗ್ದಾನದವನ್ನು ನಾವು ಅದನ್ನು ಸ್ವಂತವಾಗಿ ಪಡೆದುಕೊಳ್ತೇವೆ. ಅದರ ಮೂಲಕ ಇತರರ ಮುಂದೆ ದೇವರು ತನಗಾಗಿ ದೊಡ್ಡ ಅದ್ಭುತವನ್ನು ಮಾಡಿದ್ದಾರೆಂದು ಸಾಕ್ಷಿ ನೀಡುವುದು. ಉದಾಹರಣೆಗೆ, ಕೆಲವು ಜನರು ಅನಾರೋಗ್ಯದಲ್ಲಿರುವಾಗ ಪಕ್ಕದ ಬೀದಿಗಳಲ್ಲಿ ಔಷಧಿಗಳು ದೊರೆತರೂ, ಒಂದು ವೇಳೆ ವೈದ್ಯಕೀಯ ಸಲಹೆ ಅವರು ಅಲ್ಲಿ ಅವರ ಹತ್ತಿರದಲ್ಲೇ ಅವರಿಗೆ ದೊರೆತರೂ ಸಹ ಅವರೇನು ಹೇಳ್ತಾರಂದರೆ, ನನ್ನನ್ನು ಸ್ವಸ್ಥಪಡಿಸಲಿಕ್ಕಾಗಿ ನಾನು ದೇವರನ್ನು ನಂಬುತ್ತೇನೆ, ವೈದ್ಯರ ಸೇವೆ, ಔಷಧಿಗಳು ಬಹಳ ಸಮೀಪ ಇದ್ದರೂ ನಾನು ಅವುಗಳನ್ನು ಉಪಯೋಗಿಸಿದಿಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಕರ್ತನು ನನ್ನ ವೈದ್ಯನು, ನನಗೆ ಯಾವುದೇ ಔಷಧಿಯ ಅವಶ್ಯಕತೆ ಇಲ್ಲ ಎಂಬುದಾಗಿ ದೇವರು ವಾಗ್ದಾನವನ್ನು ಕೊಟ್ಟಿರುವುದು ನಿಜ. ಆದರೆ ಆ ವಾಗ್ದಾನವನ್ನು ಉಲ್ಲೇಖಿಸಿ ತಮ್ಮನ್ನು, ತಮ್ಮ ಮಕ್ಕಳನ್ನು, ಹೆಂಡತಿಯರನ್ನು ಸಾವಿಗೆ ಒಳಪಡಿಸಿದಂಥ ಘಟನೆಗಳು ನಮ್ಮ ಕಣ್ಣು ಮುಂದೆ ಇವೆ ಪ್ರಿಯರೇ. ಸಾವಿಗೆ ಒಳಪಡಿಸಿದಂಥ ಘಟನೆಗಳು ನಮ್ಮ ಕಣ್ಣು ಮುಂದೆ ಇವೆ. ದೇವರು ನಮಗೆ ದೇವಾಲಯದಲ್ಲಿ ಮೆಟ್ಟಿಲುಗಳನ್ನು ಒದಗಿಸಿರುವುದು ನೀವು ಅವರನ್ನು ಬಳಸಬೇಕೆಂದು ಅವರು ಬಯಸುತ್ತಾರೆಯೇ ಹೊರತು, ಕೀರ್ತನೆಗಳು 91ರಲ್ಲಿ ಕೊಟ್ಟಿರುವ ವಾಗ್ದಾನಗಳು ನಮ್ಮ ಹಕ್ಕಾಗಿದೆ ಎಂಬುದನ್ನು ತೋರಿಸಲಿಕ್ಕಾಗಿ ನಾವು ದೇವಾಲಯದಿಂದ ಮೇಲಿನಿಂದ ಧುಮುಕುವಂಥದ್ದಲ್ಲ. ಆದರೆ ದೇವರು ನಮಗೆ ಔಷಧಿಗಳನ್ನು ಒದಗಿಸಿರುವಾಗ, ನಮಗೆ ಕಾಯಿಲೆ ಬಂದಾಗ ಅದನ್ನು ಬಳಸಲಿ ಎಂಬುದಾಗಿ ದೇವರು ಬಯಸುತ್ತಾರೆಯೇ ಹೊರತು, ಮೂರ್ಖತನದಿಂದ ಯಾವುದೋ ಒಂದು ವಾಗ್ದಾನವನ್ನು ಹಿಡಿದುಕೊಂಡು ದೇವರು ನಮಗೆ ಗುಣಪಡಿಸುತ್ತಾರೆ ಎಂದು ನಿರೀಕ್ಷಿಸುವುದಲ್ಲ. ಅದು ದೇವರು ಫಿಲಿಪ್ಪನನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಕಳಿಸಿದಂತೆ ನಮಗೂ ಮಾಡಲಿ ಎಂದು ದೇವರನ್ನು ಬಯಸುವಂತೆ ಮೂರ್ಖತನಕ್ಕೆ ಸರಿಸಮಾನವಾಗಿದೆ ಪ್ರಿಯರೇ. ನಾವು ನೆನಪಿನಲ್ಲಿಡಬೇಕಾದಂಥ ವಿಚಾರ ಏನಪ್ಪ ಅಂದರೆ, ದೇವರು ಜನರಿಗೆ ನಿರ್ದಿಷ್ಟವಾದಂಥ ಅದ್ಭುತಗಳನ್ನು ಮಾಡ್ತಾರೆ. ಪ್ರತಿಯೊಬ್ಬ ವಿಶ್ವಾಸಿಗೂ ದೇವರು ಬಹಳ ಜಾಗರೂಕತೆಯ ಅದ್ಭುತಗಳನ್ನು ಮಾಡ್ತಾರೆ. ಅಂದರೆ ಎಲ್ಲರಿಗೂ ಆಲಯಕ್ಕೆ ಬಂದ ತಕ್ಷಣ ಅದ್ಭುತಗಳು ನಡೀತಾವ? ಆದರೆ ದೇವರು ಪ್ರತಿಯೊಬ್ಬನನ್ನು ಅವನವನ ಅಗತ್ಯಗಳ ಅನುವಾಗಿ ಅದ್ಭುತವನ್ನು ಮಾಡ್ತಾನೆ. ನಾವು ದೇವರ ವಾಕ್ಯವನ್ನು ಅಭ್ಯಾಸಿಸುವಾಗ ಬಹಳ ಜಾಗರೂಕರಾಗಿರಬೇಕು. ಸ್ವಲ್ಪ ಗೌರವವನ್ನು ಗಳಿಸುವುದಕ್ಕೆ ನಾವು ವಿಶೇಷವಾದಂಥ ಸಂಗತಿಯನ್ನು ಮಾಡಲು ಪ್ರಯತ್ನಿಸಬಾರದು. ಮನುಷ್ಯರ ದೃಷ್ಟಿಯಲ್ಲಿ ಗೌರವವನ್ನು ಪಡೆದುಕೊಳ್ಳುವ ಬಯಕೆ ನಮ್ಮ ಶರೀರ ಭಾವದಲ್ಲಿ ಆಳವಾಗಿ ಬೇರೂರಿದೆ. ಕೆಲವೊಮ್ಮೆ ನಮಗೆ ಅದರ ಅರಿವು ಕೂಡ ಇರುವುದಿಲ್ಲ. ಯೇಸು ಸ್ವಾಮಿ ತನ್ನ ಶಿಷ್ಯರು ವಿರೋಧಿಸಬೇಕೆಂದು ಕಲಿಸಿಕೊಟ್ಟ ಅತಿ ದೊಡ್ಡ ಸಂಗತಿಗಳಲ್ಲಿ ಇದು ಒಂದು. ಗೌರವಕ್ಕಾಗಿ ತವಕಿಸುವುದು, ಜನರ ಮೆಚ್ಚುಗೆಗಾಗಿ ದೇವರ ವಾಗ್ದಾನದಲ್ಲಿ ಹೇಳಿರುವಂತೆ ದೇವಾಲಯದಲ್ಲಿ ನೀವು ಹೇಳುವುದು, ಅದು ನಮ್ಮನ್ನು ನಾವು ಸ್ವಪ್ರತಿಷ್ಠೆಗೆ ಒಳಪಡಿಸಿಕೊಳ್ಳಬೇಕಾಗ್ತದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆ ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ದೇವರೇ. ವಿಶೇಷವಾಗಿ ಸ್ವಾಮಿ ಪರಿಶುದ್ಧಾತ್ಮ ದೇವರೇ ಸಹಾಯ ಮಾಡು ಸ್ವಾಮಿ. ಪರಿಶುದ್ಧನೇ ಸಹಾಯ ಮಾಡು ಸ್ವಾಮಿ. ಅಪ್ಪ,
ಪರಿಶುದ್ಧ ಆತ್ಮ ದೇವರೇ, ಗರ್ಭಕೊರಲಿನ ಕ್ಯಾನ್ಸರ್ನಲ್ಲಿರ್ತಕ್ಕಂಥ ಮಕ್ಕಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ದೇವರೇ. ಸಹಾಯ ಮಾಡಪ್ಪ ಯೇಸುವೇ. ನಿಮ್ಮ ರಕ್ತದಿಂದ ಸ್ವಾಮಿ ಅವರಿಗೆ ಸಕಾಲಕ್ಕೆ ವೈದ್ಯಕೀಯ ಸೌಲಭ್ಯಗಳು ಸಿಗುವ ಹಾಗೆ, ಆ ಮಕ್ಕಳು ಎದ್ದು ಪ್ರಜ್ವಲಿಸುವ ಹಾಗೆ ನೀವು ಆ ಮಕ್ಕಳನ್ನು ಆಶೀರ್ವದಿಸು ಯೇಸುವೇ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ. 7 ಲ್ಯಾಬ್ ಚಾನಲ್ ಜಗತ್ತಿನ ಮೂಲೆ ಮೂಲೆಗೆ ಹೋಗುವುದಕ್ಕೂ ನಿಮ್ಮ ಕೃಪೆ ಇರಲಿ ಸ್ವಾಮಿ. ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ.